ಮಕ್ಕಳೇ ಈ ಸಲ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಆಗಿರ್ತದೆ. ಚೆನ್ನಾಗಿ ಪ್ರಿಪೇರ್ ಆದವರಿಗೆ ಚೆನ್ನಾಗಿ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ಆದರೆ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ ನಮ್ಮ ಮಕ್ಕಳು ಮಾಡಿರುವಂಥದ್ದು, ನನ್ನ ಸ್ಟೂಡೆಂಟ್ಸ್ ಮಾಡಿರುವಂಥದ್ದನ್ನು ನಾನು ಹೇಳ್ತೀನಿ. ಯಾಕಂದರೆ ಈಗ ಆಲ್ರೆಡಿ ಗೌರ್ಮೆಂಟ್ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಮೋರ್ ದೆನ್ ಇನ್ನಫ್ ಮಕ್ಕಳೇ ಸ್ಕೋರ್ ಮಾಡಲಿಕ್ಕೆ, 60+ ಸ್ಕೋರ್ ಮಾಡಲಿಕ್ಕೆ ಕಣ್ಣು ಮುಚ್ಚಿ ಸ್ಕೋರ್ ಮಾಡ್ಬೋದು. ಸೇಮ್ ಪ್ಯಾಟರ್ನೇ ಬರೋದು. ಆದರೆ ಸ್ವಲ್ಪ ನೀವು 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಎಲ್ಲ ಕ್ವಶನ್ಸ್ನ ತರೋ ಮಾಡಿದ್ರೆ ಅದೇ ಟೈಪ್ದು ಕ್ವಶನ್ಸ್ ಬರುತ್ತೆ, ಅದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಿಲ್ಲ. ನೋಡಿ ಮಕ್ಕಳಿಗೆ ಎಕ್ಸಾಂಪಲ್ಗೆ ಒಂದು, ಈಗ ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ಈ ಕ್ವೆಶನ್ ಕೊಡಿದ್ರೆ x² - x³ + 2x, ಅದ್ರ ಬದಲಿಗೆ ಬೇರೆ ಏನಾದರೂ ಕೊಡ್ಬೋದು. ಇಲ್ಲಿ x⁴ ಅಂತ ಕೊಡ್ಬೋದು, 4 ಅಂತ ಕೊಡ್ಬೋದು. ಆಗ ನಿಮ್ಗೆ ಕಲ್ತಿದ್ರೆ ಬಹುಪದೋಕ್ತಿ ಡಿಗ್ರಿ ಮಹತ್ತಮ ಘಾತ ಅಂತ ಹೇಳಿದ್ರೆ ಘಾತ ಸಂಖ್ಯೆ ಜಾಸ್ತಿ ಇರೋದು ಅಂತ ಕಲ್ತಿದ್ರೆ ನೀವು ಆಟೋಮೆಟಿಕ್ಕಾಗಿ 3 ಅಂತ ಬರೀತಿದ್ರಿ ಅಲ್ವಾ. ಈ ರೀತಿಯ ಕ್ವಶನ್, ಆ ರೀತಿಯ ಕ್ವಶನ್ ಕೊಡ್ತಾರೆ ಹೊರತು ಬೇರೆ ಏನು ಕೊಡಲ್ಲ ಮಕ್ಕಳಿಗೆ. ತುಂಬ ಈಸಿ ಇರುತ್ತೆ ಎಕ್ಸಾಮ್. ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕೆಂದರೆ ಓವರ್ ಕಾನ್ಫಿಡೆನ್ಸಲ್ಲಿ ನೀವು ಸರಿಯಾಗಿ ಕ್ವಶನನ್ನು ಓದ್ಕೊಳ್ಳದೆ ಸರಿಯಾಗಿ ಆನ್ಸರ್ ಮಾಡಲಿಕ್ಕಾಗಲ್ಲ. ಯಾವಾಗಲೂ ಕಾನ್ಫಿಡೆನ್ಸ್ ಬೇಕು. ಟೇಕ್ ಎ ಡೀಪ್ ಬ್ರೀತ್. ನಮಗೆ ಏನಾಗುತ್ತೆ, ರಿಕಾಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವ? ಇದೆಲ್ಲ ಸ್ಟೆಪ್ಸ್, ಇದೆಲ್ಲ ನಿಮಗೆ ಟೀಚರ್ಸ್ ಅಂತೂ ಆಗಾಗ ಹೇಳಿರ್ತಾರೆ. ಇದನ್ನು ನೀವು ಫಾಲೋ ಮಾಡಬೇಕು ಎಕ್ಸಾಮ್ ಮಾಡಬೇಕಾದ್ರೆ. ಆಲ್ರೆಡಿ ಏನು ತಪ್ಪಾಗಿದೆ ಅದ್ರ ಬಗ್ಗೆ ಚಿಂತಿಸಿ ಫಲ ಇಲ್ಲ. ಮುಂದೆ ನಾನು ಏನು ಮಾಡ್ಬೋದು, ನಾನು ಹೇಗೆ ಬರಿಬೋದು, ಎಷ್ಟು ನನಗೆ ನಿಮ್ಮ ಏಮ್ ಇಟ್ಕೊಂಡಿರ್ತೀರ ನೀವು ಅಷ್ಟನ್ನು ಸ್ಕೋರ್ ಮಾಡ್ತೀನಿ ಅಂತ ನೋಡಿ. ರೇಸಿಗೆ ಹೋಗ್ತಾ, ಯಾವುದೇ ಒಂದು ರೇಸಿಗೆ ಹೋಗಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡುವಂತಹ ಮಗು ಲಾಸ್ಟ್ ಮಿನಿಟ್ ತನಕ ಏನು ಮಾಡಬೇಕಾಗುತ್ತೆ, ರೇಸಲ್ಲಿ ಚೆನ್ನಾಗಿ ಓಡಬೇಕಾಗುತ್ತೆ. ಅದೇ ಥರ ನೀವು ಸ್ಕೋರ್ ಮಾಡ್ತೀನಿ ಅಂತೇಳಿದ್ರೆ ಸ್ಟಾರ್ಟ್ ಮಾಡಿದ ದಿನದಿಂದ ನೋಡಿ, ಈಗ ಇನ್ನಿರೋ ಸ್ವಲ್ಪನೇ ದಿನ, ಇವತ್ತಿಂದ ಮಾಡಿದ್ರು 60+ ಸಿಗುತ್ತೆ ಗ್ಯಾರಂಟಿ. ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೂ ನಿಮಗೆ ಇಷ್ಟು ನಾನು ಹೇಳಿದ್ದು 4 ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪ್ರೇಟ್ರಿ ಪ್ರಿಪ್ರೇಟ್ರಿ, ಇಷ್ಟು ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥದ್ದನ್ನು ತರೋ ಆದರೆ ನೋಡಿ ಮಕ್ಕಳೇ, ಇದನ್ನು ನೋಡಿದ ತಕ್ಷಣ ಈ ಕ್ವಶನ್ ನೋಡಿದ ತಕ್ಷಣ ಇದೇ ಥರದ್ದು ಇನ್ನೂ 3 ಥರ ಇದೆ. ಎಲ್ಲ ಸಮ ಇದ್ದಾಗ ಹೇಗೆ ಬರೋದು, ಇಲ್ಲೇ ಸಮ ಇಲ್ಲ ಅಂತ ಹೇಳಿದಾಗ ಏನು ಉತ್ತರ, ಅದನ್ನು ಪರ್ಫೆಕ್ಟಾಗಿ ಕಲಿಬೇಕು. ಯಾವುದಾದ್ರು ಒಂದನ್ನು ಕಲಿತು ಈ ಥರದ್ದು ಇನ್ನೂ ಇದೆ ಹಾಗೆ ಕಲ್ತ್ಕೊಂಡು ಹೋದರೆ, ಆಲ್ರೆಡಿ ಕ್ವಶನ್ ಪೇಪರಲ್ಲೂ ಬಂದಿದೆ, ನೀವು ಕಲ್ತ್ಕೊಂಡು ಹೋದರೆ ನಿಮಗೆ 60 ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ. ಬಟ್ ಟೀಚರ್ಸ್ಗಳು ಪಾಠ ಮಾಡೋದೆಲ್ಲ ಮಾಡಿರ್ತಾರೆ. ಇನ್ನಿರೋದು ನಿಮ್ಮ ಕೈಯಲ್ಲಿ. ಅರ್ಥ ಆಯ್ತಲ್ವ? ಇನ್ನು ಓದಬೇಕಾಗಿದ್ದು ನಿಮ್ಮದು. ನಮ್ಮದು ಕೆಲಸ ಆಗಿದೆ, ಪಾಠ ಮಾಡಿದ್ದೀವಿ, ಹೇಳ್ತೀವಿ. ನೀವು ಕೇಳಿದ್ರೆ ನೀವು ಹೋಗಿ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಟೀಚರ್ಸ್ ಹತ್ರ. ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನೀವು ಕೇಳಿ, ಈ ಥರ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲದಿದ್ದ ನೀವು ಕಮೆಂಟ್ ಮಾಡಿ ಕೇಳಿ, ಇದು ಗೊತ್ತಾಗಲಿಲ್ಲ ಇನ್ನು ಹೇಳ್ಕೊಡಿ ಅಂತ. ಅರ್ಥ ಆಯ್ತಲ್ಲ ನಿಮಗೆ? ನೀವು ಈ ಜನ್ರೇಷನ್ ಅಂತೂ ತುಂಬ ಬ್ಲೆಸ್ಡ್ ಜನ್ರೇಷನ್. ಯಾಕೆಂತಂದರೆ ನಿಮಗೆ ಹಲವಾರು ಮಾಧ್ಯಮಗಳಿದೆ. ಓಕೆನಾ? ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಫಾಸ್ಟಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾಕೆಂತಂದರೆ ಸೇಮ್ ರಿಪೀಟೆಡ್ ಕ್ವಶನ್ಸ್. ಇದು ಮೊದಲನೇದಕ್ಕೆ ಬಂದು 3 ಆಗುತ್ತೆ ಮಕ್ಕಳೇ. ಇದು ಏನಂತಂದರೆ 12 + 2 ಆಗುತ್ತೆ 14 ಆಗುತ್ತೆ. 14ನೇ 2ರಿಂದ ಭಾಗಿಸಿದ್ರೆ 7 ಬರುತ್ತೆ. ಓಕೆನಾ? ಇದು ಎಂತಹ ರೇಖೆಗಳು? ಸಮಾಂತರ ರೇಖೆಗಳು. ಇಲ್ಲಿ ನಾಟ್ ಈಕ್ವಲ್ ಆದರೆ ಸೂತ್ರ ಘನಫಲ, ಗೋಳದ ಘನಫಲಕ್ಕೆ ಹೇಳಿರೋದ್ರಿಂದ v = 4/3 πr³. ನೆಕ್ಸ್ಟ್ ಪ್ರಯೋಗದ ಪ್ರಾಥಮಿಕ ಘಟನೆ ಸಂಭವನೀಯತೆ ಮೊತ್ತರ ನಿಮ್ಮ P(e) + P(e' ಎಷ್ಟು 1 ಅಂತ ಗೊತ್ತಿದೆ. ನೆಕ್ಸ್ಟ್ ಶೋಧಕ ಡೆಲ್ಟಾ = ಸೂತ್ರ ಹಾಕಿದಾಗ ನಮಗೆ ಡೆಲ್ಟಾ ಬೆಲೆ ಎಷ್ಟು ಬರ್ತದೆ, b² - 4ac ಗೊತ್ತಿದೆ ಅಲ್ವಾ. ಡೆಲ್ಟಾ = b² - 4ac ಹಾಕ್ತೀರಾ. -4 × a ಅಂತೇಳಿದ್ರೆ 1, ಸಿ ಅಂತ ಹೇಳಿದ್ರೆ 4 ಆಗುತ್ತೆ. ಇಲ್ಲಿ 4 ಸ್ಕ್ವೇರ್ ಅಂದರೆ 4 4 16, ಇಲ್ಲಿ 4 4 16 ಎಷ್ಟು ಬರ್ತದೆ, 0 ಬರ್ತದೆ. ಇದು ಎಲ್ಲಿಂದ ಬಂತು ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಅಂಥವರಿಗೋಸ್ಕರ ಮೊದಲನೇ ಬಾರಿ ನೋಡ್ತಾ ಇದೆಯಲ್ಲ ಅವ್ರಿಗೋಸ್ಕರ ax² + bx + c = 0. ಇಲ್ಲಿ ಎ ಇದ್ದ ಜಾಗದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ, ಬಿ 4, ಸಿಯ ಬೆಲೆ 4. ಅರ್ಥ ಆಯ್ತಲ್ಲ? ಹಾಗೆ ಬಂದಿದೆ. ನೆಕ್ಸ್ಟ್ ಈ ಕ್ವಶನ್ನು ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ ಮಕ್ಕಳೇ. BAQ = 55 ಡಿಗ್ರಿ ಇದು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ವೃತ್ತದಲ್ಲಿ ತ್ರಿಜ್ಯ ಈ ರೀತಿ ಲಂಬ ಬಂದರೆ, ಸ್ಪರ್ಶಕಕ್ಕೆ ಬಂದರೆ ಇದು ಎಷ್ಟು ಡಿಗ್ರಿ ಇರ್ತದೆ, 90 ಡಿಗ್ರಿ ಇರ್ತದೆ ಅಂತ ಅರ್ಥ. ಇದು ಇಷ್ಟು 90 ಡಿಗ್ರಿ ಅಂತ ಅರ್ಥ. ಈಗ 90ರಿಂದ ಏನು ಮಾಡ್ತೀರಾ, 55ಅನ್ನು ಮೈನಸ್ ಮಾಡ್ತೀರಾ. ಅರ್ಥ ಇದಲ್ಲ? ಆಗ ಇಲ್ಲಿ 10ರಿಂದ 5 ಕಳೆದ್ರೆ 5, ಇಲ್ಲಿ 8 ಇದೆ, 8ರಿಂದ 5 ಕಳೆದ್ರೆ 3. ಇಲ್ಲಿ ಎಷ್ಟು ಬಂತು ಆಗ, ಇದು 35 ಡಿಗ್ರಿ ಬಂತು. ನೋಡಿ ಇದು ತ್ರಿಜ್ಯ, ಇದು ಸಹ ತ್ರಿಜ್ಯ. 2 ತ್ರಿಜ್ಯಗಳು ಸಮ ಆದಾಗ ಸಮದ್ವಿಬಾಹು ತ್ರಿಭುಜ. ಆಗ ಇದು 35 ಆದಾಗ ಇದೆಷ್ಟಾಗುತ್ತೆ, 35 ಆಗುತ್ತೆ. ಇದೊಂದು ತ್ರಿಭುಜ ಅಲ್ವಾ. ಈ ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ ಎಷ್ಟು, 180 ಡಿಗ್ರಿ. ಇದು 70 ಬಂದಿದೆ. 180ರಿಂದ 70ಅನ್ನು ಮೈನಸ್ ಮಾಡಿ
ಆಗ ನಿಮಗೆ 110 ಬರ್ತದೆ. ಆನ್ಸರ್ ಬಂದು 110 ಡಿಗ್ರಿ. ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಬಂತು ಅಂತ. ನೆಕ್ಸ್ಟು ನೋಡಿ, ಇಷ್ಟೇ ಚೇಂಜ್ ಮಾಡಿರೋದು. ತುಂಬ ಜನ ತಪ್ಪು ಮಾಡಿದ್ದೀರ ಮಕ್ಕಳೇ. ಎ ಬಿ ಮಾತ್ರ ಚೇಂಜ್ ಮಾಡಿರೋದು. ನೀವು ಕಲ್ತಿರೋದು ಎಕ್ಸ್ ಮತ್ತು ವೈ ಅಂತಿರೋದು. ಆಗ ನಿಮಗೆ ಏನಿಲ್ಲ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಬರೀತಿದ್ರಿ. ಈಗ ರೂಟ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಇದೇನು ಹೊಸ ಇದಲ್ಲ. ಮೂಲ ಬಿಂದು ಅಂತ ನೋಡ್ಕೊಳ್ಳಿ. ಮೂಲ ಬಿಂದು 0,0 ಇಲ್ಲಿ 0,0 ಕೊಟ್ಟಿರೋದಿಲ್ಲ. ಬರೀ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈಗೆ ಇರುವ ದೂರ ಅಂತ ಇಲ್ಲಿ ಮೂಲ ಬಿಂದು ಅಂತ ಕೊಟ್ಟು ಇಲ್ಲಿ 0,0 ಅಂತ ಕೊಟ್ಟರೆ ತಪ್ಪು ಮಾಡಿದ್ದೀರಾ. ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ ಆಯ್ತಾ ಮಕ್ಕಳೇ. ವೃತ್ತದ ಛೇದಕ ಅಂತ ಹೇಳಿದ್ರೆ ಏನು ಅಂತ, ವೃತ್ತ ಛೇದಕವನ್ನು ಲಾಸ್ಟ್ ಇದರಲ್ಲಿ ಯಾವುದರಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಲೇ ಕೇಳಿದಾರಲ್ವಾ. ಈಗ ಒಂದು ಕೊಟ್ಬಿಟ್ಟು ಇದರಲ್ಲಿ ಯಾವುದು ವೃತ್ತ ಛೇದಕ ಅಂತ ಪ್ರಿಪ್ರೇಟರಿలో ಯಾವುದಾದ್ರು ಕೇಳಿದ್ದಾರೆ ನೋಡಿ ಮಕ್ಕಳೇ. ವೃತ್ತವನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ವೃತ್ತ ಛೇದಕ ಅಂತ ಹೇಳ್ತಾರೆ. ಮತ್ತು ತೇಲ್ಸನ ಪ್ರಮೇಯ ಕಲ್ತಿದ್ರೆ ಅದನ್ನ ಕಲ್ತಿರ್ತೀರ ನೀವು, ಅದನ್ನು ಕಲಿಬೇಕು. ನೆಕ್ಸ್ಟು ಅದೊಂದು ತ್ರಿಭುಜ ಬರುತ್ತೆ ಮಕ್ಕಳೇ. ನಿಮಗೆ ಗೊತ್ತು, ನೀವು ಪ್ರೂವ್ ಮಾಡಿದ್ದೀರ ಏನು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ ಆಗಿರ್ತದೆ ಅಂತ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಏನಾಗಿರುತ್ತೆ ಸಮ. ಆಗ ನೀವೇನು ಸಾಧಿಸಿದ್ದೀರಾ, ಈ 2 ತ್ರಿಭುಜಗಳು, ಮೇಲೆ ತ್ರಿಭುಜ ಮತ್ತು ಕೆಳಗೆ ತ್ರಿಭುಜ 2 ಸರ್ವಸಮ ಅಂತ ಸಾಧಿಸಿದ್ದೀರ. ಆಗ ಈ ಕೋನಗಳನ್ನು, ಈ ತ್ರಿಭುಜದ ಕೋನ 3 ಕೋನಗಳನ್ನು ಕಂಡುಹಿಡಿದ್ಬಿಟ್ರೆ ನಮಗೆ ಈ ಕೋನ, ಇಲ್ಲಿ ಮೇಲೆದು ಕೋನ ಮತ್ತು ಕೆಳಗೆದು ಕೋನ ಸಮ ಇರ್ತದೆ. 25 ಎಷ್ಟಾಗುತ್ತೆ, 50 ಆಗುತ್ತೆ. 2 × 25 ಮಾಡಿದಾಗ 50 ಡಿಗ್ರಿ ಬರ್ತದೆ. ಸೂತ್ರ ಡೈರೆಕ್ಟ್, ಅದು ಚಿತ್ರ ನಿಮಗೆ ಅದು ಯಾವುದು ಅಂತ ಗೊತ್ತೇ, ಶಂಕು ಅಂತ ಗೊತ್ತಿದ್ರೆ πr × r+l ಅಂತ ಬರೀತೀರ. ನೆಕ್ಸ್ಟು ತುಂಬ ಈಸಿ ಇರೋದನ್ನ ಎಲ್ಲರೂ ತಪ್ಪು ಮಾಡಿರೋದು ಇದನ್ನೇ. ಏನು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಸಂಜಿತ ನಿಮ್ಗೆ ಎಲ್ರಿಗೂ ಗೊತ್ತು, ವರ್ಗಾಂತರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಅಂಕಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ಬಂದ್ರೇ ಅರ್ಥ ಏನು, ವರ್ಗಾಂತರ ಅಂತ ಅರ್ಥ ಮಕ್ಕಳೇ. ಇಲ್ಲಿ ಕೊಟ್ಟಿಲ್ಲ ಹೆಡ್ಡಿಂಗ್ ಅಂತ, ನೀವೇನು ಮಾಡಿದ್ದೀರಿ, ಏನೇನೋ ಬರೆದಿಟ್ಟಿದ್ದೀರಾ ಮಕ್ಕಳೇ. ವರ್ಗಾಂತರ ಎಷ್ಟು ಈಸಿ, ನೀವು ಎಲ್ಲರೂ ಮಾಡುವಂಥ ಲೆಕ್ಕ, ಹುಷಾರಿರೋರು ಮಾಡಿರ್ತೀರ. ಆದರೆ ನಮಗೆ ಬೇಕಾಗಿರೋದು ಆವ್ರೇಜ್ ಬಿಲೋ ಆವ್ರೇಜ್ ಮಕ್ಕಳು. ಮಧ್ಯಾಂಕವಿರುವ ವರ್ಗಾಂತರ ಅಂತ ಹೇಳಿದ ತಕ್ಷಣ ನೀವು ಮಧ್ಯಾಂಕ n/2 ಸೂತ್ರ ಲೆಕ್ಕ ಗೊತ್ತಿದೆ. ಫಸ್ಟ್ ನಾವು ಮಾಡಬೇಕಾದ್ರೆ ಮಧ್ಯಾಂಕ n/2 ಮಾಡ್ತೀರಾ. n/2 ಮಾಡಿದಾಗ ಎಷ್ಟು ಬಂತು ನಮಗೆ, 10 ಬಂತು. 10 ಅಂತ ಹೇಳಿದ್ರೆ ಇದ್ರ ಪಕ್ಕ ಯಾವ್ದು ಬರ್ತದೆ, ಇದಕ್ಕಿಂತ ದೊಡ್ಡದು ಬರಬೇಕು. ಆಗ 14. ಈ ಲೈನನ್ನು ಇದು ಮಾಡ್ತೀರಾ. ಆಗ ವರ್ಗಾಂತರ ಯಾವುದನ್ನು ತೊಗೋಬೇಕು, 20 ರಿಂದ 30 ಅಂತ ತೊಗೋಬೇಕು. ಅಷ್ಟು ಈಸಿ ಇದನ್ನು ನೀವು ಮಾಡಲಿಲ್ಲ. ನೆಕ್ಸ್ಟು ಇಲ್ಲಿ 2 ಬೆಲೆ ಹಾಕಬೇಕು. n ಇದ್ದ ಜಾಗಕ್ಕೆ 2 ಹಾಕಿ, 5 × 10, 10 ರಿಂದ 2 ಕಳೆದ್ರೆ 8 ಅಂತ ಬರುತ್ತೆ. ನೋಡಿ ಮಕ್ಕಳೇ, ಇಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ನೋಡಿ. ಫಸ್ಟು ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ರೆ ಇದು ತ್ರಿಜ್ಯಾಂತರ ಖಂಡ. ಈ ಪೀಸು ಇದನ್ನು ಏನಂತ ಹೇಳ್ತೀವಿ, ತ್ರಿಜ್ಯ. ಇದು ಕೊಟ್ಟಿದ್ದಾರೆ. ಇದೆಷ್ಟಂತೆ, 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕಂಡುಹಿಡಿಯೋಕೆ, ಈ ಖಾಲಿ ಜಾಗ ಉಂಟಲ್ಲ, ಇದನ್ನು ಕಂಡುಹಿಡಿಯೋಕೆ ಹೇಳಿದ್ದಾರೆ. ಆಗ ನಾವು ವೃತ್ತದ ವಿಸ್ತೀರ್ಣ ಮೈನಸ್ ಇದನ್ನು ಮಾಡಿದಾಗ ನಮಗೇನು ಸಿಗ್ತದೆ, ಉಳಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಅದನ್ನೇ ಮಾಡಿದ್ದು ನೋಡಿ. ವೃತ್ತದ ವಿಸ್ತೀರ್ಣ ಮಾಡಿ -22 ಮಾಡಿದಾಗ ನಮಗೆ 132 ಬಂತು. ನೆಕ್ಸ್ಟು ಒಂದು ಕಾಯಿನನ್ನು ಇದು ಮಾಡಿದಾಗ HT ಮಾತ್ರ ಬರುವಂಥದ್ದು. ಒಂದ್ಸಲ ಹೆಡ್ ಬರ್ಬೋದು, ಇನ್ನೊಂದ್ಸಲ ಟೇಲ್ ಬರ್ಬೋದು, ಅದು ಫಲಿತಾಂಶ. ನೆಕ್ಸ್ಟು ಇದು 5 + √3 ಎಲ್ಲ ಇದರಲ್ಲೂ ಏನು ಕೊಟ್ಟಿದ್ರು, √3 √5 ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ರು. ಯಾವ ಕ್ವಶನ್ ಪೇಪರಲ್ಲಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಪ್ರಿಪ್ರೇಟರಿಯಲ್ಲಿ ಇದನ್ನು ಕೇಳಿದ್ದಾರೆ ಅಂತ ಹೇಳಿದರೆ ಅರ್ಥ, ಇದು ತಪ್ಪಿದರೆ ಈ ಥರ √3 √2 √5 ಅದು ತಪ್ಪಿದರೆ ಇದು ಗ್ಯಾರಂಟಿ ಬರ್ತದೆ ಅಂತ ಅರ್ಥ. ಅದನ್ನು ನೀವು ಆ ರೀತಿ ಅನಲೈಸ್ ಮಾಡ್ಕೋಬೇಕು ಮಕ್ಕಳೇ. ಇಲ್ಲಿ 5 + √3 = p/q ಇದು ಆಗಿರಲಿ ಅಂತ ತೊಗೊಳ್ತೀರಾ. ನೆಕ್ಸ್ಟ್ √3 = p/q -5 ಅಂತ ಬರೀತೀರಾ. ಆಗ √3 ಈ ಕಡೆದು ಇದು q × 5 5q/q ಆಗುತ್ತೆ. ಇದನ್ನು ಭಾಗಲಬ್ಧ p/q ರೂಪದಲ್ಲಿ ಇದೆಯಲ್ವಾ, ಭಾಗಲಬ್ಧ ಸಂಖ್ಯೆ ಅಂತ ಬರೀತೀರಾ. ಆದರೆ √3 ಏನಾಗಿದೆ, ಭಾಗಲಬ್ಧ ಸಂಖ್ಯೆ ಅಲ್ಲ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಇದೊಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ತುಂಬ ಈಸಿ ಇದೆ ಕೊಟ್ಟಿದ್ದಾರೆ, ವರ್ಜಿಸೋ ವಿಧಾನ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ನೋಡಿ. ಇದರಲ್ಲಿ ಅದು ತಪ್ಪಿದರೆ ಇದು ಬಂದೇ ಬರುತ್ತೆ. ಇದು ಗ್ಯಾರಂಟಿ ಕ್ವಶನ್ಸು ಆಯ್ತಾ, 2 ಮಾರ್ಕಲ್ಲಿ. ನೆಕ್ಸ್ಟ್ ಇದು ಅಷ್ಟೇ, ವರ್ಜಿಸೋ ವಿಧಾನ ಗ್ಯಾರಂಟಿ ಕ್ವಶನ್ 2 ಮಾರ್ಕಲ್ಲಿ. ಪಾಸ್ ಆಗೋದು ಎಷ್ಟು ಮಾಡಿರೋ ಕೆಲವರೆಲ್ಲ 1 ಅಂತ ಅರ್ಥ ಮಕ್ಕಳೇ. ಎಕ್ಸ್ ಬಳಿಯಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1, 2 + 1 3x ಬರಬೇಕು. ನೀವೆಲ್ಲ ಕೆಲವರೆಲ್ಲ 2x ಅಂತ ಬರೆದಿದ್ದೀರಾ. 3x = 14 4 18 ಭಾಗಿಸಿದಾಗ ನಿಮಗೆ 18ರಿಂದ ಭಾಗಿಸಿದಾಗ 3 6 18 ಬರ್ತದೆ. ಈಗ ಎಕ್ಸ್ ಬೆಲೆಯನ್ನು ಹಾಕ್ತೀರಿ ಇಲ್ಲಿಗೆ. ಆಗ 6 ಅಂತ ಹಾಕಿದಾಗ 2 6 12, ಇಲ್ಲಿ +12 ಇದ್ದು ಆಚೆ ಹೋಗೋ -12 ಆಗಿ ನಿಮಗೆ 2 ಸಿಗ್ತದೆ. ಈ ಪ್ರಶ್ನೆಯನ್ನು ನೋಡಿ ಕೆಲವರು ಅಟೆಂಡೇ ಮಾಡಿಲ್ಲ. ಏನು, ವರ್ಗ ಬಹುಪದೋಕ್ತಿ ನೋಡಿ ಮಕ್ಕಳೇ. ಬಹುಪದೋಕ್ತಿ ಅಂತ ಕೇಳಿದ ತಕ್ಷಣ ಸ್ವಲ್ಪ ಪ್ರಶ್ನೆಯನ್ನು ಯಾವಾಗಲೂ ಓದ್ಕೊಳ್ಳಿ ಮಕ್ಕಳೇ ಕರೆಕ್ಟಾಗಿ. ಬಹುಪದೋಕ್ತಿಯನ್ನು ರಚಿಸಬೇಕು ಅಂತ ಹೇಳಿದ ತಕ್ಷಣ ನಿಮಗೆ ಏನು ಬರಬೇಕು, ಸೂತ್ರ ಯೋಚನೆ ಬರಬೇಕು. x² - α + β × x + α × β
ಇದು ಒಂದು ವರ್ಗ ಬಹುಪದೋಕ್ತಿ ರಚಿಸಲಿಕ್ಕಿರುವಂಥ ಸೂತ್ರ. ನೀವು ವರ್ಗ ಬಹುಪದೋಕ್ತಿ ರಚಿಸಲಿಕ್ಕಿರೋ ಸೂತ್ರ ಅಂತ ಕಲ್ತು ಇಟ್ಟಿದ್ದೀರಾ. ಈಗ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿಲ್ಲಪ್ಪ, ಅದು ಎಲ್ಲಿ ಕೊಟ್ಟಿದ್ದಾರೆ, ಇದನ್ನು ಯಾಕೆ ಹಿಂಗೆ ಕೊಟ್ಟಿದ್ದಾರೆ ಗ್ರಾಫನ್ನು? ಆಗ ನಾವು ಇಲ್ಲಿ ನೋಡಿ ಎಕ್ಸ್ ಅಕ್ಷದಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿದೆ ನೋಡಿ. ಇದರಲ್ಲೊಂದು ಕ್ವಶನ್, ಎಕ್ಸನ್ನು ಯಾವ ಬಿಂದುವಲ್ಲಿ -1ರಲ್ಲಿ ಮತ್ತು ಇನ್ನೊಂದು 4ರಲ್ಲಿ ಕಟ್ ಮಾಡಿದೆ. ಹಾಗೆ ಆಲ್ಫಾವನ್ನು -1 ಅಂತ ತೊಗೊಳ್ತೀರಾ, ಬೀಟಾವನ್ನು ಏನಂತ ತೊಗೊಳ್ತೀರಾ 4 ಅಂತ ತಗೊಂಡು ಲೆಕ್ಕ ಮಾಡಿದ್ರೆ ಆಯ್ತು ಮಕ್ಕಳೇ. ಆಯಿತಾ? ಲೆಕ್ಕ ಮಾಡಿದಾಗ ನಿಮಗೆ ಈ ಕ್ವೆಶನ್ ಈ ಸಮೀಕರಣ ಬರ್ತದೆ. ನೆಕ್ಸ್ಟ್ ಇದು 2x² + x - 6. ಇದನ್ನೆಲ್ಲ ಅಟೆಂಡ್ ಮಾಡಿದ್ದೀರಾ. ಬಟ್ ಏನಂತ ಹೇಳಿದ್ರೆ ಕೆಲವರು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ನೋಡಿ ಮಕ್ಕಳು, ಇಲ್ಲಿ +x ಇರೋದು. +x ಇದ್ದಾಗ 4ರಿಂದ 3 ಕಳೆದಾಗ ನನಗೆ ಎಷ್ಟು ಬರಬೇಕು? 1x ಬರಬೇಕು. ಇಲ್ಲಿ ನೀವು ಮೈನಸ್ ಹಾಕ್ಬಿಟ್ಟಿದ್ದೀರಾ. ಮೈನಸ್ ಹಾಕಿದ್ರೆ ನನಗೆ -1x ಇಲ್ಲಿ ಕೊಟ್ಟಿದ್ದಾರಾ? ಇಲ್ಲ ತಾನೇ, ಪ್ಲಸ್ ತಾನೇ ಕೊಟ್ಟಿರೋದು. ಆಗ +4x - 3x. ಇಲ್ಲಿ ಸಾಮಾನ್ಯ ತೆಗೆಯೋದ್ರಲ್ಲಿ ಕೆಲವರು ತಪ್ಪು ಮಾಡಿದರೆ. ಇಲ್ಲಿ 2x ಮತ್ತು 2 ಮತ್ತು 4xರಲ್ಲಿ x²ರಲ್ಲಿ ಈಗ ನೋಡಿ 2 4 ಅಲ್ವಾ? ಆಗ ನಾನು 2 ಮತ್ತು ಎಕ್ಸನ್ನು ಹೊರಗೆ ತೆಗಿತೀನಿ, ಉಳಿಯೋದು x + 2. ಅದನ್ನೇ ಇಲ್ಲಿ ಬರೆದ್ಬಿಟ್ಟು x ಬೆಲೆ ಒಂದು -2 ಆಗುತ್ತೆ, ಇನ್ನೊಂದು 3/2 ಆಗುತ್ತೆ. ನೆಕ್ಸ್ಟು ಲೆಕ್ಕ ಇದು ಮೊತ್ತ. ಇದೊಂದು ಇಂಪಾರ್ಟೆಂಟ್, ಯಾವಾಗಲೂ ಬರುವಂಥ ರಿಪೀಟೆಡ್ ಕ್ವಶನ್ಸ್. ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳೋದು ಈ ಸೂತ್ರ ಉಪಯೋಗಿಸೋದು. ಸೂತ್ರನೇ ತಪ್ಪು ಮಾಡಿಟ್ಟಿದ್ದೀರಾ. 2a + n - 1 × d. ಇಲ್ಲಿ ಪ್ಲಸ್ ಇರೋದು. ಮತ್ತು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀರಿ, ಇದನ್ನು ಮೈನಸ್ ಮಾಡಿದ್ಮೇಲೆ ಫಸ್ಟ್ ಇದೆರಡನ್ನ ಗುಣಿಸ್ಕೋಬೇಕು ಮಕ್ಕಳೇ. 13 4ಲಿ ಆಮೇಲೆ ಕೂಡಿಸ್ಬೇಕು. ಅರ್ಥ ಆಯ್ತಲ್ವಾ? 76 ಬರ್ತದೆ. 76 ಮತ್ತು 6ನ ಕೂಡಿಸಿ ಗುಣಿಸಿದಾಗ 820 ಬರುತ್ತೆ. ಅಥವಾ ಅಂತ ಕೇಳಿ ಇದೊಂದು ಲೆಕ್ಕ ಕೊಟ್ಟಿದ್ದಾರೆ, 7ರಿಂದ ಭಾಗವಾಗುವ ಸಂಖ್ಯೆ. ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳೋದು ಇಂಪಾರ್ಟೆಂಟ್. 3 ಅಂಕಿ ಅಂತ ಹೇಳಿದ್ರೆ ಯಾವುದು? ಫಸ್ಟ್ದು 300. ಬಾಕ್ಸ್ ನೋಡಿ, 7ರಿಂದ 7 1 7 ಅಲ್ವಾ? 10ರಿಂದ 7 ಕಳೆದ್ರೆ 3 ಎಷ್ಟಾಗುತ್ತೆ? 30 ಆಗುತ್ತೆ. 7 ಎಷ್ಟಲಿ? 7 5ಲಿ 35 ಬರುತ್ತೆ. ಆಗ ಇನ್ನೆಷ್ಟು ಬೇಕು? 35 ಆಗಬೇಕಾದ್ರೆ ಇಲ್ಲಿಗೆ 5 ಬೇಕು. ಆಗ ಈ 100ಕ್ಕೆ ನಾನು ಎಷ್ಟು ಸೇರಿಸ್ತೀನಿ? 5ಅನ್ನು ಸೇರಿಸ್ತೀನಿ. ಮೊದಲ ಸಂಖ್ಯೆ ಹಾಗೆ ಸಿಕ್ಕಿದ್ದು. ನೆಕ್ಸ್ಟ್ ಸಂಖ್ಯೆ ಏನು ಮಾಡಬೇಕು? ಈ 105 ಆದಮೇಲೆ +7, ಯಾಕೆಂದರೆ 7ರಿಂದ ಭಾಗ ಆಗೋದು ಅಂತ 3 ಅಂಕಿ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡ್ತದೆ ಅಂತ ಕೊಟ್ಟಿದ್ದಾರೆ. ಆಗ ನಾವೇನು ಮಾಡಬೇಕು? ಭಾಗಿಸಲ್ಪಡುವಂಥ 7ನೇ ಮಗ್ಗಿಲಿ ಯಾವುದೆಲ್ಲ ಹೋಗ್ತದೆ ಅಂತಿರೋದನ್ನು ನೋಡ್ಕೊಳ್ಬೇಕು. ಇದು 105 ಆಯಿತು, +7 ಹಾಕಿ 112 ಬರ್ತದೆ. ಆಮೇಲೆ ಲಾಸ್ಟ್ ಸಂಖ್ಯೆ ಕಂಡುಹಿಡಿಬೇಕಲ್ಲ ಮಕ್ಕಳೇ. ಆಗ ಲಾಸ್ಟ್ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಲಾಸ್ಟ್ 3 ಅಂಕಿ ಅಲ್ಲ, ಕೊನೆಯ ಸಂಖ್ಯೆ ಯಾವುದು? 999. ಹೌದು ತಾನೆ? 999. ಅದನ್ನು ಪುನಃ 7ರಿಂದ ಭಾಗಿಸಿ. 7 1 7. 9ರಿಂದ 7 ಕಳೆದ್ರೆ 2 29 ಆಯಿತು. 7 4 28. 9ರಿಂದ 8 ಕಳೆದ್ರೆ 1. ಇದನ್ನು ಇಳಿಸ್ಕೊಳ್ಳಿ 9. 7 3 21 ಆಗುತ್ತೆ. ನನಗೆ 7 2 14 7 3 21. 7 2 14 ಅಂತ ಹಾಕ್ತೀನಿ. 7 2 14. 9ರಿಂದ 4 ಕಳೆದ್ರೆ ಎಷ್ಟು? 5. ಆಗ ಈ ನಂಬರಿಂದ ಎಷ್ಟನ್ನು ಕಳಿಬೇಕು ನಾನು? 999ರಿಂದ 5ಅನ್ನು ಕಳೀರಿ. ಈ 5ಅನ್ನು ಶೇಷವನ್ನು ಕಳೀರಿ. ಆಗ ಎಷ್ಟು ಕೊನೆಯ ಪದ ಎಷ್ಟು ಬರ್ತದೆ? 994 ಬರ್ತದೆ. ಇದನ್ನು 900, ಇದು ಕೊನೆಯ ಪದ. ಸೂತ್ರಕ್ಕೆ ಹಾಕಿ ಈ ರೀತಿ ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಕ್ಕ ಕಾಸ್ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಈಸಿ ಇದೆ. ಇದನ್ನು ಸೂತ್ರ ಕಲ್ತ್ಕೊಂಡ್ಬಿಟ್ರೆ ನೀವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ದೂರ ಕಂಡುಹಿಡಿಯುವಂಥ ಸೂತ್ರ. ದೂರನೂ ಅಷ್ಟೇ x2 ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಇದು ಒಂದು ಕೆಂಪು ಚೆಂಡು, ಇದು ಕಪ್ಪು ಚೆಂಡು ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಚೆಂಡು? 8. ಅದನ್ನು ಬರ್ತಿದೆ, NF ಸಿಗ್ತದೆ. ಕೆಂಪು ಚೆಂಡು ಆಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಬೇಕಾದರೂ ಮಾಡ್ಬೋದು. ಇದನ್ನು ಬಿಟ್ಬಿಡೋದು, ಕೆಂಪು ಚೆಂಡನ್ನು ಬಿಟ್ಬಿಟ್ಟು ಉಳಿದ ಚೆಂಡು ಯಾವುದು? ಕಪ್ಪು ಚೆಂಡು. 5/8 ಅಂತ ಬರೀತೀರಾ. ಅಥವಾ P(e) + P(e') ಒಂದು ಸೂತ್ರ ಗೊತ್ತಿದೆ. ಕೆಂಪು ಚೆಂಡು ಆಗಿರುವ ಸಂಭವನೀಯತೆ 3/8 ಆಗುತ್ತೆ. 3 ಅಲ್ವಾ ಕೆಂಪು ಚೆಂಡು ಇರೋದು, ಟೋಟಲ್ ಇರೋದು 8 ಪ್ಲಸ್ P(e') = 1. P(e') = 1 ಮೈನಸ್ 3/8 ಅಂತ ಮಾಡಿದಾಗ ನಮಗೆ 5/8 ಬರ್ತದೆ. ನೆಕ್ಸ್ಟ್ ದೋಷಪೂರಿತ ಪೆನ್ನುಗಳು ಕೊಟ್ಟಿದ್ದಾರೆ, ಉತ್ತಮ ಪೆನ್ನುಗಳು ಕೊಟ್ಟಿದ್ದಾರೆ ಮಕ್ಕಳೇ. ಆಗ ಟೋಟಲ್ ಒಟ್ಟು ಪೆನ್ ತಗೊಳ್ಳೋದು, ಯಾಕೆ ನಮಗೆ NF ಬೇಕು ಅಲ್ವಾ. ಮತ್ತೆ ಉತ್ತಮವಾಗಿರೋ ಪೆನ್ನುಗಳನ್ನು ತೆಗೆದಾಗ ಎಷ್ಟು ಚಾನ್ಸಸ್ ಇದೆ? 132 ಉತ್ತಮ ಪೆನ್ನುಗಳಿದೆಯಲ್ವಾ. ಆಗ NF ಬಂದು 132. ನಮಗೆ ಅಪೇಕ್ಷಿತ ಘಟನೆ 132 ಆಗುತ್ತೆ. ಸಂಭವನೀಯತೆ ಅಪೇಕ್ಷಿತ ಘಟನೆ ಬೈ ಒಟ್ಟು ಘಟನೆ ಅಥವಾ NF(a/NF) ಅಂತ ಬರೆದು 132/44. ಈಗ ಇದನ್ನು ಅಪವರ್ತಿಸ್ಲಿಕ್ಕೆ ಹೇಳಿದ್ದಾರೆ ಮಕ್ಕಳು. ಈ ಥರದಲ್ಲೇ ಇಂಪಾರ್ಟೆಂಟ್ ಕ್ವಶನ್ ಬರುವಂಥ ಕ್ವಶನ್ಸ್ ನೋಡಿ. ನಮಗೆ H(L = A)(B) ಅಂತ ಕರೆಕ್ಟ್ ಗೊತ್ತಿದೆ. ನೀವು ಫಸ್ಟು ಈ ರೀತಿ ಅಪವರ್ತಿಸ್ತೀರಾ. ಅಪವರ್ತಿಸಿ ಮಾಸಹ ಕಂಡುಹಿಡಿದ್ರೆ, ಮಾಸಹ ಅಂದರೆ ಎರಡು ಕಡೆನೂ ಇರುವಂಥದ್ದನ್ನು ಬರಿಬೇಕು. ಲಾಸಹ ಅಂತ ಹೇಳಿದ್ರೆ ಎಲ್ಲವೂ ಬೇಕು ನನಗೆ, ಅರ್ಥ ಆಯ್ತಲ್ವಾ. ಅದನ್ನು ಗುಣಿಸಿ, ಆದರೆ 2 ಸಲ ಬೇಡ. ಇಲ್ಲಿ 2 ಸಲ ಇರೋದನ್ನ 1 ಸಲ ತೊಗೊಳ್ತೀನಿ, ಅರ್ಥ ಆಯ್ತಲ್ವಾ. ಯಾವ್ದು ಜಾಸ್ತಿ ಇದೆ ನೋಡ್ಬಿಟ್ಟು ಅದನ್ನು ತೊಗೊಳ್ತೀನಿ. ಬಾಕಿ ಇರೋದನ್ನೆಲ್ಲ ಈಗ ನೋಡಿ 2 × 2 ಅಂತ ಬರುತ್ತೆ ಇಲ್ಲಿ, ಅದನ್ನು ತೊಗೊಳ್ತೀನಿ. 23 5 3 17 ಅದನ್ನು ಗುಣಿಸಿದಾಗ ನನಗೆ ಇಷ್ಟು ಬರ್ತದೆ. ಆಗ ಇದನ್ನು ಗುಣಿಸಿದಾಗ ಯಾವುದನ್ನು 510 ಮತ್ತು 92ನ ಗುಣಿಸಿದಾಗ ಎಡಗಡೆ ಮತ್ತು ಬಲಗಡೆ ಎರಡು ಕಡೆ H(L = A)(B) ಬಂದರೆ ಅದರ ಉತ್ತರ ಸರಿ.
ನೆಕ್ಸ್ಟು ಇದೊಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಮಕ್ಕಳು, ಕೆಲವೊಂದು 6 ಮೂರಲಿ 18 -18 ಬರ್ತದೆ. ಇಲ್ಲಿ ಕಳಿಬೇಕು ಅಂತ ಗೊತ್ತಾಯಿತು. ಆಗ ಇಲ್ಲಿ -7 ಇರೋದ್ರಿಂದ ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿಹ್ನೆ ಹಾಕ್ತೀರಾ. ಇಲ್ಲಿ ಸಾಮಾನ್ಯ ತೆಗೆಯುವಲ್ಲಿ ನಿಮ್ಮದು ತಪ್ಪಾಗಿದೆ ಮಕ್ಕಳು. ಸಾಮಾನ್ಯ ತೆಗೆಯುವಲ್ಲಿ ಏನು ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ 3 ಎಕ್ಸನ್ನು ಹೊರಗೆ ತೆಗಿಬೇಕಿತ್ತು ಆಯಿತಾ. ಯಾಕೆಂತಂದರೆ ಈ 6x² ಮತ್ತು 9 ಲಾಸ್ಟ್ ಲೆಕ್ಕದಲ್ಲಿ 2ರಿಂದ ಭಾಗಿಸಿದ್ರಿ, 2ಅನ್ನು ಹೊರಗೆ ತೆಗೆದ್ರಿ, 2 ಎಕ್ಸನ್ನು. ಅಲ್ಲೂ ಅದೇ ತಪ್ಪು ಮಾಡಿದ್ದೀರಾ, ಇಲ್ಲೂ ಇದೇ ತಪ್ಪು. ಯಾಕಂದರೆ ಸಾಮಾನ್ಯ ತೆಗೆಯೋದ್ರಲ್ಲಿ, ಇಲ್ಲಿ ಸಾಮಾನ್ಯ ತೆಗೆಯೋದೇ ನಿಮಗೆ ಇಂಪಾರ್ಟೆಂಟ್. ಯಾವ ಮಗ್ಗಿಲು ಹೋಗುತ್ತೆ ಅಂತ ನೋಡಬೇಕು. 3ನೇ ಮಗ್ಗಿಲು ಹೋಗುತ್ತೆ. ಆಗ 3 2ಲಿ 6, 3 3ಲಿ 9. ಈ ಎಕ್ಸ್, ಇಲ್ಲಿ x² ಇದೆ, ಇಲ್ಲಿ ಎಕ್ಸ್ ಇದೆ. ಆಗ ನಾನು ಎಕ್ಸನ್ನು ಹೊರಗೆ ತೆಗೆದಿದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ. ಆಮೇಲೆ ಉಳಿದದು ನೀವು ಮಾಡ್ತೀರಾ. ಹೀಗೆ ಬಂತು ಅಂತ ಹೇಳಿದ ತಕ್ಷಣ ನೀವೇನು ಕನ್ಫ್ಯೂಸ್ ಮಾಡೋದು ಬೇಡ. ಎಕ್ಸ್ ಬೆಲೆ ಒಂದು ಮೈನಸ್ಸು ಒಂದು ಪ್ಲಸ್ ಬಂದಿದೆ ಅಂತ, ಒಂದನ್ನು ಆಲ್ಫಾ ಅಂತ ತೊಗೊಳ್ತೀರಾ, ಒಂದು ಬೀಟಾ ಅಂತ ತೊಗೊಳ್ತೀರಾ. ಇದು ಒಂದು ಕ್ವಶನ್ ಗ್ಯಾರಂಟಿ, 3 ಮಾರ್ಕಿನ ಪ್ರಶ್ನೆ. ಏನು ಸಹ ಸಂಬಂಧಗಳನ್ನು ತಾಳೆ ನೋಡಿ ಅಂತ. ಅಲ್ಲಿ ಆಲ್ಫಾ ಪ್ಲಸ್ ಬೀಟಾ -b/a ಸೂತ್ರ ಹಾಕ್ತೀರಾ. ಬಿ ಅಲ್ಲಿಂದ ಬಂತು ಅಂತ ಗೊತ್ತಲ್ವಾ. ಈ ಸಮೀಕರಣ, ಈ ಫಸ್ಟ್ದು ಇದು 6x² ಅದನ್ನು ಬರ್ಕೊಳ್ಳಿ ಮಕ್ಕಳೇ. 6x² -7x -3 ಅಂತ. ಇಲ್ಲಿ ax² ಪ್ಲಸ್ bx ಪ್ಲಸ್ ಸಿ. ಇಲ್ಲಿ ಎ ಅಂತ ಹೇಳಿದ್ರೆ 6, ಬಿ ಅಂತ ಹೇಳಿದ್ರೆ -7, ಸಿ ಅಂತ ಹೇಳಿದ್ರೆ -3. ಅದನ್ನೇ ಇಲ್ಲಿಗೆ ನಾನು ಏನು ಮಾಡಿದ್ದೀನಿ, ಹಚ್ಚಿದ್ದೀನಿ. ಎ ಬೆಲೆಗೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಈ ಕಂಡಿಡ್ದಿದ್ದೀನಲ್ಲ, ಇದನ್ನು ಒಂದು ಆಲ್ಫಾ ತಗೊಳ್ಳೋದು, ಒಂದು ಬೀಟಾ ತಗೊಳ್ಳೋದು. ಇಲ್ಲಿ ಬರ್ದಿದ್ದೀನಿ. ಈಕ್ವಲ್ ಟು ಮೈನಸ್ ಬಿ ಅಂತ ಹೇಳಿದ್ರೆ -7/6. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +7/6. ಇಲ್ಲಿ ನಮಗೆ ಲಾಸಹ ಕಂಡಿಡಬೇಕು. 3 2ಲಿ 6 ಅಂತ ಬರೀತೀರಾ. ಈಗ 2ನೇ ಮಗಿ, 2 ಎಷ್ಟಲಿ 6, 2 3ಲಿ. ಆಗ ಇದನ್ನು 3ರಿಂದ ಗುಣಿಸ್ತೀರಾ. 3 3 9. 3 ಎಷ್ಟಲಿ 6, 3 2ಲಿ 6. ಆಗ 2 1ಲಿ 2 ಹಾಗೆ ಬಂದಿದ್ದು. ಅರ್ಥ ಆಯ್ತಲ್ಲ. 9ರಿಂದ 2 ಕಳೆದ್ರೆ ಇಲ್ಲೂ 7/6 ಬರ್ತದೆ. ಇದು ಸೂತ್ರದಲ್ಲಿ ಹಾಕಿದಾಗ 7/6 ಬರ್ತದೆ. 2 ಕಡೆ ಸೇಮ್ ಬಂದಿದೆ. ಸರಿ ಆಯಿತು. ಆಲ್ಫಾ ಇಂಟು ಬೀಟಾ ನೋಡಬೇಕು. C/A ಸೂತ್ರ. ಸಿ ಅಂತ ಹೇಳಿದ್ರೆ ಎಷ್ಟು, -3/a ಅಂತ ಹೇಳಿದ್ರೆ 6. ಈಗ ಆಲ್ಫಾ ಅಂತ ಹೇಳಿದ್ರೆ ನಾವು ಕಂಡುಹಿಡಿದ್ದು 3/2 ಇಂಟು -1/3. 3 1ಲಿ 3 ಮೈನಸ್ ಆಗುತ್ತೆ. 3 2ಲಿ 6. ಈಗ ನಾವು ಇದನ್ನು ಸುಲಭ ರೂಪಕ್ಕೆ ತರಬೇಕು ಅಂತ ಹೇಳಿದ್ರೆ, ಸುಲಭ ರೂಪಕ್ಕೆ ತರಬೇಕಾದ್ರೆ 1/2 -1/2 -1/2 3ನೇ ಮಗಿಲು ಹೋಗುತ್ತೆ. 3 1ಲಿ 3, 3 2ಲಿ 6. ಪುನಃ ಇಲ್ಲಿ 3 1ಲಿ 3 2ಲಿ 2 ಕಡೆನೂ -1/2 -1/2 ಬರೆದ್ರು ಓಕೆ, ಹಿಂಗೆ ಇಟ್ಟರು ಓಕೆ. ಓಕೆನಾ. ನೆಕ್ಸ್ಟ್ ಲೆಕ್ಕ ಬಂದು ಪ್ರಶ್ನೆಯಲ್ಲಿ A+ ವಿದ್ಯಾರ್ಥಿಗಳ ಅಂಕ, A+ ಪಡೆದ ವಿದ್ಯಾರ್ಥಿಗಳು ಇಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಕ್ವಶನ್ ಪೇಪರ್ ಈಸಿ ಇತ್ತು. 5 ಜನ ಜಾಸ್ತಿ ಬಂದುಬಿಟ್ಟಿದ್ದಾರೆ. 5 ಜನ ಜಾಸ್ತಿ ಬಂದಾಗ ಅದ್ರದ್ದು ಅಮೌಂಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಲ್ವಾ, ಕೊಡುವಂಥದ್ದು, ಪ್ರತಿಯೊಬ್ಬರಿಗೆ ಕೊಡುವಂಥದ್ದು. ಇದು ನಿಮ್ಮ ದಿನನಿತ್ಯ ಆಗುವಂತಹ ಲೆಕ್ಕಗಳು ಮಕ್ಕಳೇ. ಇದನ್ನು ನೀವು ಈ ಎಕ್ಸ್ ವಿದ್ಯಾರ್ಥಿಗಳಿದ್ದಾಗ 1000 ನಮ್ಗೆ ಜಾಸ್ತಿ ಸಿಗ್ತದೆ. ಇನ್ನು ನಮಗಿಂತ ಒಂದು 5 ಜನ ಜಾಸ್ತಿ ಜನ A+ ತೊಗೊಂಡ್ರು ಅಂತ ಹೇಳಿದ್ರೆ ನಮಗೆ ದುಡ್ಡು ಕಮ್ಮಿ ಸಿಗ್ತದೆ. ಆಗ ವ್ಯತ್ಯಾಸ ಮಾಡಬೇಕು. 1500/x -1500 ವಿದ್ಯಾರ್ಥಿಗಳು ಜಾಸ್ತಿ ಆದರು, 5 ಜನ ಜಾಸ್ತಿ ಆದಾಗ ವ್ಯತ್ಯಾಸ ಎಷ್ಟಾಗಿದೆ, 25 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ನೋಡಿ. ಅದನ್ನು ಅಡ್ಡ ಗುಣಕಾರ ಮಾಡಿ ಮಾಡೋದು. x ಇಂಟು x + 5. ಇದು ಹೇಗೆ ಬರ್ತದೆ ಅಂತ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 1500 ಇಂಟು x + 5 1500 x + 5 ಆಗುತ್ತೆ. ಈ x + 5 ಈ x + 5 ಕ್ಯಾನ್ಸಲ್ ಆಗಿ 1500 ಇಂಟು x 1500x = 25 ಬರೋದು. ನೆಕ್ಸ್ಟು 1500 ಇಂಟು x ಮಾಡ್ತೀರಾ. 1500x ಪ್ಲಸ್ 15 5 75. ಈ 2 0 ಹಾಗೆ ಬರಿತೀರಾ. ಇಲ್ಲಿ -1500x ಪ್ಲಸ್ 1500x ಕ್ಯಾನ್ಸಲ್ ಆಗಿ ಈಗ ನಮಗೆ ಈ ರೀತಿಯ ಈಕ್ವೇಷನ್ ಸಿಗ್ತದೆ. ಇದನ್ನು ಅಡ್ಡ ಗುಣಕಾರ ಮಾಡ್ಕೊಳ್ಳಿ. ಅಡ್ಡ ಗುಣಕಾರ ಮಾಡಿದಾಗ 25x² ಪ್ಲಸ್ 125 ಇಂಟು x² 25x². 25 ಇಂಟು 5 125 ಆಗುತ್ತೆ ಮಕ್ಕಳಲ್ಲಿ. 125x. ಅದನ್ನೇ ಈಚೆ ತಂದರೆ 125x -7500 = 0. ಎಲ್ಲವನ್ನು 25ರಿಂದ ಭಾಗಿಸಿದಾಗ x² ಪ್ಲಸ್ 25 5ಲಿ 125 ಆಗುತ್ತೆ. -300 = 25x ಬರಬೇಕು. ಆ ಥರ ನಂಬರನ್ನು ಈ ಅಪವರ್ತಿಸಿ ಹುಡುಕಬೇಕು. ಆಗ 20ರಿಂದ 15ಅನ್ನು ಕಳೆದಾಗ ನಮಗೆ ಎಷ್ಟು ಬರ್ತದೆ, 5 ಬರುತ್ತೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ 3 ನೋಡಿ ಮಕ್ಕಳು, ಇದನ್ನು ಭಾಗಿಸೋದು. ಇದು ಅಪವರ್ಸೋದು ಗೊತ್ತಲ್ಲ, ಲಾಸಹ ಮಾಸದಲ್ಲಿ ಮಾಡ್ತೀವಲ್ಲ ಅದೇ ಥರ. 3 1ಲಿ 3, ಈ 0 ಹಾಗೆ ಬರ್ಕೊಳ್ಳೋದು. ಈಗ 2 2 5ಲಿ 10 0 ಹಾಗೆ ಬರೀತೀರಾ. 2 2ಲಿ 4, ಇಲ್ಲಿ 1 ಉಳ್ಕೊಳ್ತೆ. 2 5ಲಿ 10, ಪುನಃ 5 5ಲಿ 25. ಈಗ ನಮಗೆ ಕಳೆದಾಗ ನಮಗೆ ಏನು ಬರಬೇಕು, 5 ಬರಬೇಕು. ಅಂಥ ಸಂಖ್ಯೆಯನ್ನು ಸೇರಿಸಿ. ಈಗ 5 5ಲಿ ಎಷ್ಟು ಬಂತು, 25. 5 5ಲಿ 25 ಆಗುತ್ತೆ. ಇದು 3 2ಲಿ 6, 6 2ಲಿ 12. ವ್ಯತ್ಯಾಸ ಜಾಸ್ತಿ ಆಯಿತು, ಅದಲ್ಲ. ನೆಕ್ಸ್ಟು 5 2ಲಿ 10,
10 20 ಮತ್ತು ಈ 5 ಮತ್ತು ಈ 3 ಸೇರಿಸಿ 5 3 15. ಆಗ 20 ಮತ್ತು 15ರ ವ್ಯತ್ಯಾಸ 5 ಬರ್ತದೆ. ಆಗ ನಾನು ಇದನ್ನು ತೊಗೊಳ್ತೀನಿ. ಅರ್ಥ ಆಯ್ತಲ್ವ? 20x ಮೈನಸ್ 15x ಮೈನಸ್ 300 ಆಗ x ಪ್ಲಸ್ 20 ಇದ್ದು ಮೈನಸ್ 20 ಆಗುತ್ತೆ. ನಾವು ಪ್ಲಸ್ಸನ್ನು ತೊಗೊಳ್ತೀವಿ, ಯಾಕೆ ಅಂತೇಳಿದ್ರೆ ನಾವು ಮೈನಸ್ಸನ್ನು ತೊಗೊಳ್ಳೋದಿಲ್ಲ. ಆಗ ಎ ಪ್ಲಸ್ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 15 + 5 ಎಷ್ಟಾಗುತ್ತೆ? 20 ಆಗುತ್ತೆ. ಇದು ಅಷ್ಟೇ, ಒಬ್ಬನ ವಯಸ್ಸು ಇಬ್ಬರು ವಯಸ್ಸನ್ನು ಸೇರಿಸಿದಾಗ 20 ಆಗುತ್ತೆ ಅಂತ ಹೇಳಿದ್ದಾರೆ. ಆಗ ಒಬ್ಬಂದು ಎಕ್ಸ್ ಅಂತ ತೊಗೊಳ್ಳೋದು, ಇನ್ನೊಬ್ಬಂದು 20 - x. 4 ವರ್ಷದ ಹಿಂದೆ ಅಂತ ಹೇಳಿದ ತಕ್ಷಣ -4 ಮಾಡೋದು ಮಕ್ಕಳೇ. ಇವನ ವಯಸ್ಸಿಂದಲೂ -4 ಮಾಡೋದು, ಇವನ ವಯಸ್ಸಿಂದಲೂ -4 ಮಾಡಿ ಅವುಗಳ ಗುಣಲಬ್ಧ 48 ಅಂತ ಮಾಡಿ ಇದನ್ನು ಅಪವರ್ತಿಸಿರೋದು. ಅಪವರ್ತಿಸಿ ನಮಗೆ ಇದು ಕೊನೆಯ ಪದ ಮೊದಲ ಪದ ಮಾಡಿದಾಗ ಮಾಡೋಕ್ಕೆ ಸಿಗ್ತಾ ಇಲ್ಲ. ಅವರೇ ಕೊಟ್ಬಿಟ್ಟಿದ್ದಾರೆ, ಸಾಧ್ಯವೇ ಅಂತಲೇ ಕೇಳಿದ್ದಾರೆ. ಯಾವುದನ್ನು ಉಪಯೋಗಿಸ್ಬೇಕು ಅಂತಲೂ ಹೇಳಿದ್ದಾರೆ, ಯಾವುದು? ಶೋಧಕವನ್ನು. ಆಗ ಶೋಧಕದ ಬೆಲೆ ಅಟ್ಲೀಸ್ಟ್ ಈ ಥರ ಇಷ್ಟು ಮಾಡಿ ನೀವು ಈ ಸೂತ್ರವನ್ನೆಲ್ಲ ಬರೆದು ಹಾಕಿದರೆ ನಿಮಗೆ ಮಾರ್ಕ್ ಸಿಗ್ತದೆ ಮಕ್ಕಳಿಗೆ. ಎಲ್ಲೆಲ್ಲಿ ಎಷ್ಟು ಸೂತ್ರಗಳು ಬರೀಲಿಕ್ಕಿದೆ ನೋಡಿ. b² - 4ac ಸಬ್ಸ್ಟಿಟ್ಯೂಷನ್ ಮಾಡಿದಾಗ -48 ಬರ್ತದೆ. -48 ಊಹಾತ್ಮಕ, ಆದ್ದರಿಂದ ಈ ಸನ್ನಿವೇಶ ಸಾಧ್ಯ ಇಲ್ಲ ಅಂತ. ಮತ್ತು ಈ ಪ್ರಶ್ನೆಯಲ್ಲೂ ಅಷ್ಟೇ, ಏನು ಕೊಟ್ಟಿದ್ದಾರೆ ಚಿತ್ರವನ್ನು ಬಿಡಿಸಿ ಅದನ್ನು ಹಾಕಿ ನೆಕ್ಸ್ಟ್ ಬಟರ್ಫ್ಲೈ ಮೆಥಡ್ ಈ ರೀತಿ ಮಾಡ್ಕೊಳ್ಳಿ. 12 × 6 ಮಾಡ್ತೀರಾ, 8 × EC. ಆಗ ನಿಮಗೆ EC ಸಿಗ್ತದೆ. EC ಸಿಕ್ಕಿದಾಗ ನೆಕ್ಸ್ಟ್ ಪುನಃ AD AB ಯಾಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೇಳಿರೋದು D/BCಯ ಅನುಪಾತ ಕೇಳಿದ್ದಾರೆ. ನಾವು ಇದನ್ನು ಕಂಡಿಡಿದ ಮೇಲೆ ಅದನ್ನು ಅಲ್ಲಿಗೆ ಹಾಕ್ಕೊಳ್ತೀರಾ. ಹಾಕ್ಕೊಂಡು ನೆಕ್ಸ್ಟು BC ಎಷ್ಟಾಗುತ್ತೆ? 8:20, ಅದು 2:5 ಅಂತ. ಅದೇ ಥರ ಇದೇನಂತ ಹೇಳಿದ್ರೆ ಎರಡು ಸರ್ವಸಮ ಅವರು ಕೊಟ್ಬಿಟ್ಟಿದ್ದಾರೆ, 2 ಸಮರೂಪ ತ್ರಿಭುಜಗಳು ಅಂತ ಕೊಟ್ಬಿಟ್ಟಿದ್ದಾರೆ. ಸಾಧಿಸಬೇಕಾಗಿರೋದು AB/PQ. ನೋಡಿ, ಸಮರೂಪ ತ್ರಿಭುಜದ ಅನುಪಾತಗಳನ್ನ ಬರ್ಕೊಳ್ತೀವಿ, ಅದೇ ಥರ ಬರ್ಕೊಳ್ಳೋದು. ಮತ್ತು ಫಸ್ಟ್ ನಿಮಗೆ ಗೊತ್ತಿದೆ ಕೋನ ಸಮ ಇದೆ ಅಂತ, ಕೋನ ಇರೋದಕ್ಕೆ ಬರಿತೀವಲ್ಲ, ಅದೇ ಥರ ಅದನ್ನು ಬರೆದು ಅದರದ್ದೇ ಉತ್ತರವನ್ನು ಬರ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ BC = 2 ಸಲ BD ಅಂತ, ಇದು ಮಧ್ಯ ಇರೋದ್ರಿಂದ 2 ಸಲ BD ಅಂತ ಬರೆಯೋದು. ಆಮೇಲೆ QR ಬದಲಿಗೆ 2 ಸಲ QM ಅಂತ ಬರ್ಕೊಳ್ಳೋದು. ಅದನ್ನೇ ಈ ಜಾಗದಲ್ಲಿ, ಈ BC ಜಾಗದಲ್ಲಿ, ಆಗ ಇದೇನಾಗಬೇಕು? 2 ಸಲ BD ಆಗಬೇಕು ಬೈ 2 ಸಲ QM. ಇದ್ರದ್ದು 2 ಸಲ QM. ಆಗ ಇದು 2 ಕ್ಯಾನ್ಸಲ್ ಆಗಿ BD/QM = AC/PR ಆಗುತ್ತೆ. ಆಮೇಲೆ ಈ ಚಿಕ್ಕ ತ್ರಿಭುಜವನ್ನು ತಗೊಂಡು ಅದೇ ಥರ AB/PQ ಅನುಪಾತದಲ್ಲಿ ಬರ್ಕೊಳ್ಳೋದು ಮಕ್ಕಳೇ. ಆಗ BD/QM ಸಿಗ್ತದೆ. ನೆಕ್ಸ್ಟ್ AD/PM ಅಂತ ಸಿಗ್ತದೆ. ಈಗ ನಾವು ಕೇಳಿರೋದು AD/PM. ಆಗ ನಾವು ಇದನ್ನು ಮತ್ತು ಇದನ್ನು ಮಾತ್ರ ತಗೊಂಡು ಅದನ್ನು ಬರೆದಿಟ್ಟರೆ ಆಯ್ತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ರಶ್ನೆ, ಪ್ರಮೇಯವನ್ನು ಸಾಧಿಸೋದು ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡಿ. ನೆಕ್ಸ್ಟ್ ಇದರಲ್ಲೂ ಕಾಸ್ ಥೀಟ ಇಲ್ಲಿ ಈ ರೀತಿ ಇರೋದ್ರಿಂದ ಇದನ್ನು ಲಾಸಹ ತೊಗೊಳ್ಳೋದು. 1 + sin A × cos A ಅಂತ ಅದನ್ನು ಲಾಸಹ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತು, ಇದನ್ನು ಬಿಟ್ಬಿಟ್ಟು cos A × cos A ಮಾಡ್ತೀರಾ, ಗುಣಿಸ್ತೀರಾ, ಆಗ cos² A ಆಗುತ್ತೆ. ಇಲ್ಲಿ cos A ಇರೋದ್ರಿಂದ cos A ಕ್ಯಾನ್ಸಲ್ ಆಗಿ 1 + sin A 1 + sin A ಆಗುತ್ತೆ. 1 + sin A². ಇದು A + B² ರೂಪದಲ್ಲಿದೆ. A + B² ಸೂತ್ರ ಗೊತ್ತಿರಬೇಕು. A² + B² + 2AB ಆ ಸೂತ್ರದ ಪ್ರಕಾರ ವಿಸ್ತರಿಸಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ cos² + sin² A ಅಂತ ಹೇಳಿದ್ರೆ 1 ಅಂತ ಬರುತ್ತೆ. ಈ 1 ಆಲ್ರೆಡಿ ಇದೆ. ಇದನ್ನು ಎರಡನ್ನು ಸೇರಿಸಿದಾಗ 1 + 2 sin A ಬೈ 1 + sin A cos A ಆಗುತ್ತೆ. ಇಲ್ಲಿ 2 + 2 sin A ಎರಡನ್ನು ಸಾಮಾನ್ಯ ತಗೊಂಡಾಗ 1 + sin A ಬೈ 1 + sin A ಆಗುತ್ತೆ. ಕ್ಯಾನ್ಸಲ್ ಆಗಿ 2/cos A, ಆಗ 2 secant A. ಈ ಲೆಕ್ಕ ಬಂದು ಮಕ್ಕಳೇ ನಿಮಗೆ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥದ್ದೇ. ಇಲ್ಲೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದನ್ನು ಮಕ್ಕಳಿಗೆ ನಾವು ಇಲ್ಲೇ ಆನ್ಸರ್ 1 ಅಂತ ಬರೆದು ಬಿಡ್ಬೋದು. ಇದು ಯಾವ ರೂಪದಲ್ಲಿದೆ ಅಂದರೆ sin² θ + cos² θ = 1. ಆದರೆ ಈ ಥೀಟಾ ಇರೋದು ವ್ಯಾಲ್ಯೂ ಏನಾಗಿರಬೇಕು? ಸೇಮ್ ಇದ್ದಾಗ ನಾವು ಹಾಗೆ ಡೈರೆಕ್ಟಾಗಿ ಮಾಡಬೇಕಾದ್ರೂ ಮಾಡ್ಬೋದು. ನಾನೆಲ್ಲ ಫುಲ್ ವ್ಯಾಲ್ಯೂ ಹಾಕಿದ್ದೀನಿ, ಬಟ್ ನೀವು ಅದನ್ನು 1 ಅಂತ ಹಾಕಿ ಮಾಡ್ಕೊಂಡು ಹೋದರೆ ಸೇಮ್ ಕ್ವಶನ್ ಪೇಪರಲ್ಲಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದ್ದ ಪ್ರಾಬ್ಲಮ್ 16/. ಇದು ವರ್ಗಾಂತರ ಆವೃತ್ತಿ. ಇದನ್ನು ಸರಾಸರಿ ಎಷ್ಟು ಬರ್ತದೆ? 12 ಬರ್ತದೆ. ನೆಕ್ಸ್ಟ್ ಬಹುಲಕ ಕಂಡುಹಿಡಿಯೋದು. ಇಲ್ಲಿ 10ರಿಂದ 8 ಕಳೆದ್ರೆ, ಇಲ್ಲ 10ರಿಂದ 8 ಕಳೆದ್ರೆ ಎಷ್ಟಾಗಬೇಕು? 2 ಆಗಬೇಕು. ಇಲ್ಲಿ 2 ಆಗಬೇಕು. 3 1 3 2 ಆಗ 2 2 ಎಷ್ಟಾಗುತ್ತೆ? ಇದು ತಪ್ಪಾಗ್ಬಿಟ್ಟಿದೆ. 2 2 4 2 4 12 4 16 ಆಯಿತು. ನೆಕ್ಸ್ಟ್ ಲೆಕ್ಕ ಏನಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಸ್ವಲ್ಪ ನೋಡ್ಕೊಳ್ಳೋಷ್ಟೇ ಇದ್ದಿದ್ದು ಮಕ್ಕಳೇ, ನಿಮಗೆ ಗೊತ್ತಿರುವಂಥದ್ದೇ. ಆದರೆ ನೀವೇನು ಮಾಡಿದ್ದೀರಾ ಅಂತ ಹೇಳಿದ್ರೆ ಇದು ನೋಡೇ ಇಲ್ಲ, ಹೊಸದು ಅಂತ ಹೇಳುವಂಗೆ ನಿಮ್ಗೆ ಆಗಿಬಿಟ್ಟಿದೆ. ಏನಿಲ್ಲ, ಅದಕ್ಕೆ ಹೇಳೋದು ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ,
ಯಾವ ಅನುಪಾತದಲ್ಲಿ ಅಂತ ಕೇಳಿದ್ದಾರೆ ತಾನೆ. ಇದು ಒಂದು ವರ್ಕ್ಡ್ ಎಕ್ಸಾಂಪಲು ಇದೆ. ಅದನ್ನು K:1 ಅಂತ ಹೇಳಿ ಮಾಡಿದ್ದಾರೆ. ನಮಗೆ K:1 ಕಷ್ಟ ಆದರೆ ಬೇಡ, K:1 ಬೇಡ. ಈ ನಮಗೆ M1 M2 ಕಲ್ತಿದ್ದೀರಲ್ಲ ಅದೇ ಥರ ಮಾಡ್ಕೊಂಡು ಹೋಗೋಣ. ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ನೋಡಿಲಿ ಎಕ್ಸ್ ಅಕ್ಷದಿಂದ ಅಂತ ಸ್ಪೆಷಲ್ ಆಗಿ ಒಂದು ಕೊಟ್ಬಿಟ್ಟಿದ್ದಾರೆ. ಅಲ್ಲೂ ಹಂಗೆ ವೈ ಅಕ್ಷದಿಂದ ಅಂತ ಕೊಟ್ಟರೆ ಎಕ್ಸ್ ಅಕ್ಷದಿಂದ ಅಂತ ಕೊಟ್ಟರೆ ಹೇಗೆ ಬರಿಬೇಕು ಅಂತಿರೋದನ್ನ ನೋಡ್ಕೊಂಡು ಹೋಗೋಣ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇಲ್ಲಿ ಎಕ್ಸ್ ಅಕ್ಷದಿಂದ ಕೊಟ್ಟಿರೋದಕ್ಕೆ ಎಕ್ಸ್ ಬೆಲೆ ನಾವು ಎಕ್ಸ್ ಅಂತ ಹಾಕ್ಕೊಳ್ತೀವಿ, ವೈಯ ಬೆಲೆಯನ್ನು 0. ವೈ ಅಕ್ಷದಿಂದ ಅಂತ ಕೊಟ್ಟಿದ್ರೆ ವೈ ಇಲ್ಲಿ ಎಕ್ಸ್ಗೆ 0 ಹಾಕಿ ವೈಗೆ ವೈ ಅಂತ ಹಾಕ್ಕೊಳ್ತಿದ್ವಿ. ಅರ್ಥ ಆಯ್ತಲ್ವ? ಈ ಬೆಲೆಯನ್ನು ಕಂಡುಹಿಡಿಬೇಕಾಗಿರೋದು. ಈಕ್ವಲ್ ಟು ಸೂತ್ರ M1 X2 ಪ್ಲಸ್ ಅದನ್ನೇ ಹಾಕ್ತೀರಾ. ಇದನ್ನು ಕಂಡುಹಿಡಿಯೋಕ್ಕೆ ಗೊತ್ತಿದೆ. 1 2 2 1 1 2 ಗೊತ್ತಿದೆಯಲ್ವಾ? ಈಗ M1 ಇದಕ್ಕೆ ಸೂತ್ರಕ್ಕೆ ಮೊದಲನೇ ಪದವನ್ನು ತಗೊಳ್ತಾ ಇಲ್ಲ, ಎರಡನೇ ಪದ ಅಂದರೆ ಈಕ್ವಲ್ ಟು 0 ಅಂತ ಮಾಡಿ ನಾವು M1 ಮತ್ತು M2 ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ಇದು 0 ಆಯಿತು. 4 M1 ಈಕ್ವಲ್ ಟು 5 M2 ಆಗುತ್ತೆ. ಆಗ M1/M2 ಅಂದರೆ 1:1 ಆಯಿತು. ಆಮೇಲೆ ನಾವು P(x(y) ಕಂಡುಹಿಡಿಬೇಕಲ್ವಾ? ಈ ರೀತಿ M ಬೆಲೆ ಹಾಕಿ ಮತ್ತು ಇದನ್ನು ಹಾಕಿದಾಗ ನಮಗೇನು ಆನ್ಸರ್ ಬರ್ತದೆ? -3/2 0 ಅಂತ ಬರುತ್ತೆ. ಈ ರೀತಿ ಬೇಕಾದರೂ ಮಾಡ್ಬೋದು. ಇದನ್ನು ಪುನಃ ಇದರ ಎರಡರ ಮಧ್ಯಬಿಂದು ಕಂಡುಹಿಡಿಯೋ ಮೂಲಕ ಬೇಕಾದರೂ ಮಾಡ್ಬೋದು. ಯಾವ ಎರಡು ಸಂಖ್ಯೆ? ಈ ಎರಡು ಸಂಖ್ಯೆಯ ಮಧ್ಯಬಿಂದುವನ್ನು ಕಂಡುಹಿಡಿಯೋ ಮೂಲಕ ಮಾಡಿದ್ರು ಸೇಮ್ ಆನ್ಸರ್ ಬರ್ತದೆ. ಅರ್ಥ ಆಯ್ತಲ್ವಾ? ಮಧ್ಯಬಿಂದು ಕಂಡುಹಿಡಿಯೋ ಸೂತ್ರ ಗೊತ್ತಿದೆಯಲ್ವಾ? x1 + x2/2 y1 + y2/2. ಯಾವುದಕ್ಕೆ? ಇದನ್ನು ಕಂಡುಹಿಡಿ. ಇದು ಫಸ್ಟ್ ಹಾಫ್ ಹೀಗೆ ಮಾಡಬೇಕು. ಇದನ್ನು ಕಂಡುಹಿಡಿಬೇಕಾದ್ರೆ ಹಾಗೆ ಬೇಕಾದರೂ ಮಾಡ್ಬೋದು, ಅಥವಾ ಇದೇ ಥರ ನಿಮ್ಗೆ ಗೊತ್ತಿರೋದ್ರಿಂದ ಇದೇ ಥರ ಮಾಡಿದ್ರು ಓಕೆ. ನೆಕ್ಸ್ಟ್ 33ನೇ ಕ್ವಶನು. ಓ ವೃತ್ತ ಕೇಂದ್ರವಿರುವ ವೃತ್ತದ ಅರ್ಧವೃತ್ತ ಕಂಸದ ಉದ್ದವು, ಅರ್ಧವೃತ್ತ ಕಂಸದ ಉದ್ದ ಕೊಟ್ಟಿದ್ದಾರೆ. ಮತ್ತು OPQ ಈ ಕೋನ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಈ ಕೋನವನ್ನು ಏನಂತ ಕೊಟ್ಟಿದ್ದಾರೆ? 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ವೃತ್ತಖಂಡದ PRQ ವೃತ್ತಖಂಡ ಇದು ಮಾತ್ರ ಸಾಕಂತೆ ಅವರಿಗೆ. ಏನು ಬೇಕಂತೆ? ಇಷ್ಟೇ ಸಾಕಂತೆ. ಇಷ್ಟು ವೃತ್ತಖಂಡದ ಮಾತ್ರ ಏನು ಬೇಕಂತೆ? ವಿಸ್ತೀರ್ಣ ಬೇಕಂತೆ. ಆಗ ನಿಮ್ಗೆ ಗೊತ್ತು, ಇದು ಫುಲ್ ತೊಗೊಂಡ್ರೆ ಏನದು? ಒಂದು ತ್ರಿಜ್ಯಾಂತರ ಖಂಡ, ಒಂದು ಕೇಕ್ ಪೀಸ್. ಅದರಲ್ಲಿ ನಾನು ಈ ತ್ರಿಭುಜವನ್ನು ತೆಗೆದುಬಿಟ್ರೆ ನನಗೆ ಇದು ಸಿಕ್ತು. ಫಸ್ಟು ಫುಲ್ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದು ಆಮೇಲೆ ಈ ತ್ರಿಜ್ಯದ ವಿಸ್ತೀರ್ಣವನ್ನು ತ್ರಿಭುಜದ ವಿಸ್ತೀರ್ಣ, ಈ ತ್ರಿಭುಜ ಉಂಟಲ್ವ, ಈ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿದ್ರೆ ನಮಗೆ PRQ ವೃತ್ತಖಂಡದ ವಿಸ್ತೀರ್ಣ ಸಿಗ್ತದೆ. ಓಕೆ. ಆಗ ಫಸ್ಟ್ ನಾವು ಕೋನ ಕಂಡುಹಿಡ್ಕೋಬೇಕು. ತೀಟ ಗೊತ್ತಿದ್ರೆ ತಾನು ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಕ್ಕಾಗೋದು. ಆಗ ನಮ್ಗೆ ಹೆಂಗೆ ಕಂಡುಹಿಡಿದ್ರಿ ಅಂತ ಹೇಳಿದ್ರೆ, ಇದು ಎಷ್ಟು ಡಿಗ್ರಿ ಇದೆ? 45. ಯಾಕೆಂದರೆ ಇದು ವೃತ್ತದ ಕೇಂದ್ರದಿಂದ ಬಂದಿದ್ದು ತ್ರಿಜ್ಯ ಮಕ್ಕಳೇ, ಇದು ಸಹ ತ್ರಿಜ್ಯ. ಆಗ ಇದು 45 ಡಿಗ್ರಿ ಇದ್ದರೆ ಇದು ಸಹ ಎಷ್ಟಾಗುತ್ತೆ? 45 ಡಿಗ್ರಿ ಆಗುತ್ತೆ. ಗೊತ್ತಾಯ್ತಲ್ಲ? ಯಾಕೆಂದರೆ ಒಂದೇ ವೃತ್ತಖಂಡ ಸಮದ್ವಿಭಾವ ತ್ರಿಭುಜ ಆಗುತ್ತೆ ಈ ತ್ರಿಭುಜದ್ದು. ಆಗ 45 + 45 90, 180ರಿಂದ 90 ಹೋದರೆ 90 ಡಿಗ್ರಿ. ತ್ರಿಭುಜದ 3 ಕೋನಗಳ ಮೊತ್ತ 181 ಗೊತ್ತಿರೋದ್ರಿಂದ. ನೆಕ್ಸ್ಟ್ ಇರೋದ್ರಿಂದ ಫಸ್ಟ್ ನಾವೇನು ಮಾಡ್ಕೋಬೇಕು? ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ತ್ರಿಜ್ಯವನ್ನು ಕಂಡುಹಿಡಿದ್ರೆ ನಾವು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ತ್ರಿಜ್ಯಾಂತರ ಖಂಡದ θ/360 × πr² ಮೈನಸ್ ತ್ರಿಭುಜದು ಅರ್ಧ ಇಂಟು ಪಾದ ಇಂಟು ಎತ್ತರ ಮಾಡಿದರೆ 154 - 98 ನಮಗೆ 56 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಬೆಲೆ ವೈ ಬೆಲೆಯನ್ನು ಕಂಡುಹಿಡಿರಿ. ಎಕ್ಸಿಗೆ 0 ಹಾಕಿ ವೈಗೆ 0 ಹಾಕಿ ಎರಡೇ ಬೆಲೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಬರೀರಿ. ನೆಕ್ಸ್ಟ್ ಕೋನ ನಿರ್ಧಾರಕ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಂಡು ಕಲೀರಿ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಎಲ್ಲ ತಪ್ಪು ಮಾಡಿದಿರಿ, ಏನು ಮಾಡಿಬಿಟ್ಟಿದ್ದೀರಾ ಅಂದರೆ ಮೈನಸ್ ಮಾಡಿಬಿಟ್ಟಿದ್ದೀರಾ. ಅದು ತೆಗೆದಿದ್ದು ಅಂತ ಅದರಲ್ಲಿ ಶೇಪ್ ಇದೆ ಮಕ್ಕಳೇ. ಇಲ್ಲಿ ಕೇಳಿರೋದು ಕಂಡುಹಿಡಲಿಕ್ಕೆ ಘನಫಲ ಕಂಡುಹಿಡಿರಿ ಅಂತ ಕೇಳಿದಾಗ ಮಾತ್ರ ನೀವು ಇದನ್ನು ಮೈನಸ್ ಮಾಡಲಿಕ್ಕಿರೋದು. ಯಾವುದನ್ನು? ಶಂಕುವಿನ ಆಕಾರವನ್ನು. ಆಯಿತಾ? ಇದನ್ನು ಹೀಗೆ ಮಾಡಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕು ಇದು, ಆಮೇಲೆ ಸಿಲಿಂಡರ್ದು, ಮತ್ತು ಪಾದದ ವಿಸ್ತೀರ್ಣ. ಯಾಕೆಂದರೆ ಮೇಲೆದು ಬೇಡ, ಕೆಳಗಿದ ಪಾದನ ನಾವು ಸೇರಿಸ್ಕೋಬೇಕು. ಮೇಲೆ ಓಪನ್ ಆಗಿದೆ ಅದರಿಂದ ಅದು ಬೇಡ, ಕೆಳಗಿದ ಪಾದದ ವಿಸ್ತೀರ್ಣ ಬೇಕು ನಮಗೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಲ್ಲ, ಬೇರೆ ಪಾದ ಮಾತ್ರ ತಗೊಳ್ತಾ ಇದ್ದೀವಿ. ಚಿತ್ರ ಹೀಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಚಿತ್ರ ಹೀಗಿರೋದ್ರಿಂದ ಇಲ್ಲಿ ಶಂಕುವಿನ ಆಕಾರದಲ್ಲಿದೆಯಲ್ವಾ? ಶಂಕುವಿನ ಆಕಾರದಲ್ಲಿದೆ. ಆಗ ನಮಗೆ ಪಾದದ ವಿಸ್ತೀರ್ಣ, ಫಸ್ಟ್ ಸಿಲಿಂಡರ್ನ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮತ್ತು ಈ ಪಾದದ್ದು ಸಹ. ಪಾದ ಯಾವ ಆಕಾರದಲ್ಲಿದೆ? ಅದು ವೃತ್ತಾಕಾರದಲ್ಲಿದೆ. ಸಿಲಿಂಡರ್ ಅಂತ ಹೇಳಿದ್ರೆ ಯಾವ ಆಕಾರದ? ವೃತ್ತ. ಆದ್ದರಿಂದ ಸೂತ್ರವನ್ನು ಹೀಗೆ ಮಾಡಿ ಗುಣಿಸಿದಾಗ ನಿಮಗೆ 73.89 ಬರ್ತದೆ. ಮಕ್ಕಳು ಇದು ಇದು ಮಾಡೆಲ್ ಕ್ವಶನ್ ಪೇಪರ್ಲಿ ಇರುವಂತಹ ಕ್ವಶನ್ಸೇ, ನಂಬರ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆಯಿತಾ? ಇದನ್ನು ನೀವು ಮಾಡಬೇಕಾಗತ್ತೆ ಇದೇ ಥರ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ಲಿರುವಂಥ ಕ್ವಶನ್. ಓಕೆ,
ಇದು ಸಹ ಅಷ್ಟೇ A4 A8 ಈ ಥರದ ಕ್ವಶನ್ ಕೊಟ್ಟಿರಲಿಲ್ಲ. ನಾಲ್ಕನೇ ಪದ ಮತ್ತು 8ನೇ ಪದದ ಮೊತ್ತ ಕೊಟ್ಟಿದ್ದಾರೆ, 6ನೇ ಪದ ಮತ್ತು 10ನೇ ಪದದ ಮೊತ್ತ ಕೊಟ್ಟಿದ್ದಾರೆ. ಇದು ಕಂಡಿಟ್ಕೊಳ್ತೀರಾ. A4 ಅಂದರೆ A+3D ಪ್ಲಸ್ A+7D = 24. ಆಮೇಲೆ ವರ್ಜಿಸೋ ವಿಧಾನ ಮಾಡ್ತಿರಲ್ಲ, ಸೇಮ್ ಅದೇ ಥರ ಮಾಡಿಕೊಂಡು ಎ ಬೆಲೆ ಮತ್ತು ಡಿ ಬೆಲೆ ಕಂಡಿಟ್ಕೊಳ್ತೀರಾ. ಕಂಡಿಟ್ಕೊಂಡು ಇಲ್ಲಿ ಎ ಬೆಲೆ ಸಿಕ್ಕಿದೆ -13 ಆಯಿತು. ಡಿ ಬೆಲೆ ಫಸ್ಟ್ ಕಂಡಿಟ್ಕೊಂಡು ಎ ಬೆಲೆ -13. ಆಮೇಲೆ ನಮಗೆ A30 ಬೆಲೆಯನ್ನು ಕಂಡಿಟ್ಕೊಂಡಿದ್ದಾರೆ. ಆಗ ನೆಕ್ಸ್ಟ್ 132 127 ಅಂದರೆ ಕೊನೆಯ 3 ಪದ ಅಂತ ಹೇಳಿದ್ರೆ ಮೈನಸ್ ಮಾಡ್ಕೊಂಡು ಹೋಗಿ 127 122 ಮೈನಸ್ ಮಾಡ್ಕೊಂಡು ಹೋಗಬೇಕು ಡಿ ವ್ಯಾಲ್ಯೂಯನ್ನು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವೆರಿ ಈಸಿ. ಆದರೆ ಇದು ಸಹ ಅಷ್ಟೇ. ಕ್ವಶನ್ ಪೇಪರ್ 4ನೇ ಮಾಡೆಲ್ ಕ್ವಶನ್ ಪೇಪರ್ಲೇನು ಇದು ಕೊಟ್ಟಿರೋದು. ನೀವು ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೊಳ್ಳಿ ಮಕ್ಕಳೇ. ಯಾಕೆಂತ ಹೇಳಿದ್ರೆ ನೋಡಿ, ಕೊಟ್ಬಿಟ್ಟು ನಾವು ಅದೇ ಥರದ ಕ್ವಶನ್ಸ್ ಕೊಟ್ಟರು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ವಾ. ಸ್ವಲ್ಪ ಇದರಲ್ಲಿ ಎಲ್ಲ ನಾನು ಹೇಳಿದ್ದೀನಿ, tan 30ನೇ ಜಾಸ್ತಿ ಬರೋದು. ಯಾಕೆ ಅಂತ ಗೊತ್ತಿದ್ರೆ, ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಗೊತ್ತಿದ್ದರೆ ನಮಗೆ ಪಾರ್ಶ್ವಬಾಹುವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರಲ್ಲ, ನಾವು tan 30ನ್ನೇ ತಗೊಳ್ತೀವಿ. tan 30 ಅಲ್ಲ, tan ಥೀಟಾವನ್ನು ತಗೊಳ್ತೀವಿ. ಇದರಲ್ಲಿ ಸೈನ್ ತಗೊಂಡಿದ್ದೀವಿ, ಯಾಕೆಂದರೆ ಅಭಿಮುಖ ಮತ್ತು ವಿಕರಣದ ಬೆಲೆ ಕಂಡುಹಿಡಿಬೇಕಾಗ್ತದೆ. ಅದಕ್ಕೆ ಇದನ್ನು ಕಂಡುಹಿಡಿದೀವಿ. ನೆಕ್ಸ್ಟ್ AC. ಈ ರೀತಿ ಲೆಕ್ಕವನ್ನು ಮಾಡಿ. ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು. ಆದರೆ ಇಂಪಾರ್ಟೆಂಟ್ ಏನು ಗೊತ್ತಾ ಮಕ್ಕಳೇ, ಇದನ್ನು ನೀವು ಯೋಚನೆ ಮಾಡಬೇಕು, ಕಲಿಬೇಕಾ ಬೇಡ ಏನು ಎತ್ತ ಅಂತ. ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಮಾಡಿದ ತಪ್ಪನ್ನು ತಿದ್ಕೊಳ್ಳಿ. ಓಕೆನಾ.